ವೀಕ್ಷಕರೇ, ಟಿವಿ ವಿಕ್ರಮದ ಆರೋಗ್ಯಕರ ಕಾರ್ಯಕ್ರಮ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ವೈದ್ಯರಾದ ವಿನಯ್ ಅವರು, ಹಾಗೆ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಾಗನಗೌಡ ಪಾಟೀಲ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಒಬ್ಬ ಹೆಣ್ಣು ತಾಯಿ ಆದಮೇಲೆ ಜೀವನ ಸಂಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ದೈಹಿಕವಾಗಿ ಆಗಿರಬಹುದು, ಮಾನಸಿಕವಾಗಿ ಆಗಿರಬಹುದು, ಭಾವನಾತ್ಮಕವಾಗಿ ಆಗಿರಬಹುದು, ಬಹಳಷ್ಟು ರೀತಿಯ ಬದಲಾವಣೆಗೆ ಒಳಪಡ್ತಾಳೆ. ಇದರ ಜೊತೆಗೆ ಬಾಣಂತಿ ಆದ ಮೇಲೆ, ಒಂದು ಮಗುವನ್ನು ಹೆತ್ತ ಮೇಲೆ ಮಾನಸಿಕವಾಗಿ ಬಹಳಷ್ಟು ಕಡೆ ನಾವು ಕೇಳ್ತೀವಿ ಖಿನ್ನತೆಗೆ ಒಳಗಾಗ್ತಾರೆ ಅನ್ನುವಂಥದ್ದು, ಒಂದು ಮಾನಸಿಕವಾಗಿ ಬ್ಯಾಲೆನ್ಸನ್ನು ಕಳೆದುಕೊಳ್ತಾರೆ ಅನ್ನುವಂಥದ್ದನ್ನು ಬಹಳಷ್ಟು ಕೇಳ್ತೀವಿ. ಸೊ ಇದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸೊ ಪೋಸ್ಟ್ ಪಾರ್ಟಮ್ ಅನ್ನುವಂಥ ವಿಷಯ ಏನಿದೆ, ಬಾಣಂತಿ ಆದಮೇಲೆ ಸಹಜವಾಗಿ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಬದಲಾವಣೆ ಆಗುತ್ತೆ, ಒಂದು ಸ್ವಲ್ಪ ಸೂಕ್ಷ್ಮ ಮನಸ್ಥಿತಿ ಇರುತ್ತೆ ಅನ್ನುವಂಥದ್ದು ಎಲ್ಲರೂ ಹೇಳ್ತಾರೆ. ಆದರೆ ಇದು ಯಾವಾಗ ತೀವ್ರವಾಗಿ ಈ ರೀತಿ ಒಂದು ಖಿನ್ನತೆಯನ್ನು ರೂಪ ಪಡೆದುಕೊಳ್ತೀವಿ ಅಂತ ಹೇಳ್ತೇವೆ? ಇದರಲ್ಲಿ ಎರಡು ಫ್ಯಾಕ್ಟರ್ಸ್ ಇದೆ ಮೇಡಮ್. ಒಂದು ಬಂದು ದೈಹಿಕವಾಗಿ, ಮಾನಸಿಕವಾಗಿ ಹೆಣ್ಣಿನ ಮೇಲೆ ಆಗ್ತಕ್ಕಂತಹ ಬದಲಾವಣೆಗಳು. ಎರಡನೇದು, ಈಗೆಲ್ಲ ಜನ್ರೇಷನ್ ಚೇಂಜ್ ಆಗಿರೋದ್ರಿಂದ ಅಕ್ಕ ತಂಗಿರ ಜೊತೆಗೆ ಬೆಳೆದೇ ಇಲ್ಲದೆ ಇರೋ ಗಂಡ್ಮಕ್ಳು ಇರೋ ಮನೆಗೆ ಆ ಹೆಣ್ಣು ಹೋದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಅಕ್ಕ ತಂಗಿ ಜೊತೆ ಬೆಳೆದಿಲ್ಲ ಅಂದ್ರೆ ನನಗೆ ಸೂಕ್ಷ್ಮತೆಗಳು ಗೊತ್ತಿರಲ್ಲ. ಸೊ ನಾನು ನನ್ನ ಬಾಣಂತಿ ಹೆಂಡತಿ ಜೊತೆಗೆ ಬಿಹೇವ್ ಮಾಡೋದು ಅಗ್ರೆಸಿವ್ ಆಗಿರ್ಬೋದು. ಸೊ ಅದು ಒಂದು ಫ್ಯಾಕ್ಟರ್. ಸೊ ಫಸ್ಟ್ ಫ್ಯಾಕ್ಟರ್ ಬಂದು ಇವರು ಪೋಸ್ಟ್ ಪಾರ್ಟಮ್ ಪ್ರೆಗ್ನೆನ್ಸಿ, ಅದೇ ಪೋಸ್ಟ್ ಪ್ರೆಗ್ನೆನ್ಸಿ ಅಥವಾ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದ್ರೆ ಏನಂತಂದ್ರೆ ಖಿನ್ನತೆ ಆಯ್ಕೆ ಒಂದು ಫಸ್ಟ್ ರೀಸನ್ ಬಂದು ಬಾಣಂತನ ಸರಿಯಾಗಿ ಆಗದೆ ಇರೋದು. ಮೊದಲೆಲ್ಲ ಏನಾಗ್ತಿತ್ತಂದ್ರೆ ಹಗ್ಗ ಕಟ್ಟಿರ್ತಕ್ಕಂತಹ ಮಂಚ ಇರ್ತಿತ್ತು. ನಮ್ಮ ಕಡೆ ಅದನ್ನ ವರ್ಸ್ ಅಂತ ಕರಿತೀವಿ. ಸೊ ವರ್ಸಿಗೆ ಏನ್ ಮಾಡ್ತಿದ್ರು, ಕೆಂಡ ಕೆಳಗಡೆ ಕೊಡ್ತಿದ್ರು. ಕಾವು ಅದು ಸಿಂಪ್ಟಮ್, ಅದು ಲಾಸ್ಟಿಗೆ ಕಾವು ಗೊತ್ತಾಗೋದು. ಬಟ್ ಆಕ್ಚುಲಿ ಕೆಲಸ ಆಗ್ತಿದ್ದದೇ ಬೇರೆ. ಅದನ್ನ ನಾವು ನ್ಯಾಚುರಲ್ ಇನ್ಫ್ರಾರೆಡ್ ರೇಸ್ ಅಂತ ಕರಿತೀವಿ. ಸೊ ನೀವು ಕೆಂಡ ಅಲ್ಲಿದೆ, ನಿಮ್ಮ ದೇಹದ ಒಳಗಡೆ ಶಾಖ ಉತ್ಪತ್ತಿ ಮಾಡ್ತಿದೆ ಅಂತಂದ್ರೆ ಅದಕ್ಕೆ ಇಂಡ್ಯೂಸ್ ಆಗ್ತಿತ್ತಲ್ಲ, ಇದು ನ್ಯಾಚುರಲ್ ಇನ್ಫ್ರಾರೆಡ್ ಆಗ್ತಿತ್ತು. ಸೂರ್ಯನ ಬಿಸಿಲಲ್ಲಿ ನಮಗೆ 3 ಥರದಿದೆ ಬೆಳಕು. ಅಲ್ಟ್ರಾವೈಲೆಟ್ ಎ ಇದೆ, ಅಲ್ಟ್ರಾವೈಲೆಟ್ ಬಿ ಇದೆ, ಇನ್ಫ್ರಾರೆಡ್ ಇದೆ. ಹೆಣ್ಮಕ್ಳು ಪ್ರಸೂತಿ ಗೃಹದಿಂದ ಹೊರಗೆ ಕಳಿಸ್ತಿರ್ಲಿಲ್ಲ ಅವ್ರನ್ನ, ಮನೆ ಒಳಗಡೆನೆ ಕೆಂಡ ತರ್ತಿದ್ರು. ಸೊ ಸಾಕಾಗವಷ್ಟು ತುಪ್ಪ ಊಟ ಮಾಡಿಸ್ತಿದ್ರು. ಕೊಲೆಸ್ಟ್ರಾಲು ಅಥವಾ ತುಪ್ಪ, ಒಳ್ಳೆ ಕ್ವಾಲಿಟಿ ಕೊಬ್ಬಿನಾಂಶ ಏನಿದೆ, ಈ ಇನ್ಫ್ರಾರೆಡ್ ರೇಸಿಂದ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನ ಕೊಡ್ತಿತ್ತು. ವೈಟಮಿನ್ ಡಿ ಆಗಿರ್ಬೋದು, ಕ್ಯಾಲ್ಸಿಯಂ ಮೆಕ್ಯಾನಿಸಮ್ ಆಗಿರ್ಬೋದು. ಎದೆ ಹಾಲಿಗೆ ಅಳವಿ ಬೀಜ ಕುಡಿಸ್ತಿದ್ರು. ಎದೆ ಹಾಲು ಕಡಿಮೆ ಆಯಿತು ಅಂತಲೇ ಅಳವಿ ಬೀಜ ಕುಡಿಸ್ತಿದ್ರು. ಎದೆ ಹಾಲು ಕಡಿಮೆ ಆಗ್ತಿದೆ ಅಂದ ತಕ್ಷಣ ಈ ಬಾಣಂತಿಯರನ್ನ ನೋಡ್ಕೊಳಕ್ಕೆ ಇರ್ತಕ್ಕಂಥ ಹೆಣ್ಮಕ್ಳು ಇವ್ರು ಬಂದು ಚೆನ್ನಾಗಿ ಎಣ್ಣೆ ಹಚ್ಚಿ ತಿಕ್ಕಿ ಇವರಿಗೆ ಕುದ್ದಿಯ ನೀರಲ್ಲಿ ಸ್ನಾನ ಮಾಡಿಸಿದ್ರು. ಹೆಚ್ಚು ಕಡಿಮೆ ಎಷ್ಟು ಬಿಸಿ ಅಂತಂದರೆ, ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಇವರು ಕೆಂಡಕ್ಕೆ ಹಾಕಿದ್ರು ಅಂದರೆ ಅವ್ರಿಗೆ ಲೋಬನ ಹಾಕೋದಾಗ್ಲಿ ಅಥವಾ ಶಾಖ ಕೊಡೋದಂತಂದ್ರೆ ಇವ್ರ ಮೈ ಕೈ ಪೂರ್ತಿ ಒಂದ್ಸರಿ ಸುರಿದೋಗ್ಬಿಡ್ತಿತ್ತು, ಬೆವತ್ತು ಹೋಗ್ತಿತ್ತು. ಅಂದ್ರೆ ವಾಟ್ ವರ್ ದೇ ಡೂಯಿಂಗ್, ದೇಹದಲ್ಲಿರ್ತಕ್ಕಂಥ ಅಷ್ಟು ಬಿಂದುಗಳು, ನರನಾಡಿಗಳನ್ನ, ಇಂಟರ್ನಲ್ ಆರ್ಗನ್ಸ್ಗೆ ಬೇಕಾಗಿರ್ತಕ್ಕಂಥ ಪೋಷಣೆನ ಇಂಟರ್ನಲ್ಲಿ ಎಕ್ಸ್ಟರ್ನಲ್ಲಿ, ದೇಹದ ಒಳಗಡೆ ತುಪ್ಪ, ಅಳವಿ, ಖಾರ ಕೊಬ್ಬರಿ ಮತ್ತು ಬೆಣ್ಣೆ, ಸಪ್ಪೆ ಅನ್ನ, ಸಪ್ಪೆ ಬೇಳೆ ಮುಖಾಂತರ ಹೊರಗಡೆಯಿಂದ ಇವ್ರಿಗೆ ಹೀಟು, ಸ್ನಾನ, ಬಿಸಿ ನೀರು, ಎಣ್ಣೆ ಸ್ನಾನ ಮಾಡಿ ಕೊಡ್ತಿದ್ರು. ಸೊ ದೇಹಕ್ಕೆ ಡಿಪ್ರೆಸ್ ಆಗೋ ಅಂತ ರೀಸನ್ನೇ ಇರ್ತಿರ್ಲಿಲ್ಲ. ಫಿಸಿಕಲಿ ದೇ ವೇರ್ ಸ್ಟ್ರಾಂಗು. ಬಿಸಿಲಿಂದ ಬರ್ತಕ್ಕಂತಹ ನ್ಯೂಟ್ರಿಷನ್, ಎನರ್ಜಿ ನಮಗೆ ಕೆಂಡದಲ್ಲಿ ಕೊಡ್ತಿದ್ರು. ಈಗೇನಾಗಿದೆ, ಫಸ್ಟ್ ಆಫ್ ಆಲ್ ಪ್ರಸೂತಿ ಗೃಹನೇ ಇಲ್ಲ. ಪ್ರಸೂತಿ ಗೃಹ ಯಾರು ರೆಡಿನೇ ಮಾಡಿಸಲ್ಲ. ಆಸ್ಪತ್ರೆಯಿಂದ ಬೆಡ್ರೂಮು, ಮನೆ ಒಳಗಡೆ. ಇಲ್ಲಾಂದ್ರೆ ಇನ್ನೂ ಕೆಲವರು ಹಾಲಲ್ಲೇ ಹಾಕ್ಬಿಟ್ಟಿರ್ತಾರೆ. ಬಂದವರೆಲ್ಲ ನೋಡ್ಕೊಂಡು, ಆಯುರ್ವೇದ ಕ್ಲಿಯರ್ ಆಗಿ ಏನು ಹೇಳುತ್ತೆ, ಮೊದಲು 4 ದಿವಸ ಹೆಣ್ಣು ಬಿಟ್ಟು ಇನ್ಯಾರು ನೋಡಂಗಿಲ್ಲ. ಅಂದರೆ ಬಾಣಂತಿಗೆ ಸಂಬಂಧಪಟ್ಟಿರೋ ಹೆಣ್ಮಕ್ಳು ಯಾರ್ಯಾರು, ಅಮ್ಮ, ಅಕ್ಕ ತಂಗಿರು, ಅತ್ತೆ, ಸೊಸೆ. ಅಂದರೆ ಅವರು ಇವರು ಅತ್ತೆ, ಸೊಸೆ, ಅತ್ತೆ, ಅಕ್ಕ ತಂಗಿರು ಅಂದರೆ ಏನಂತೀರಿ ನಾವು, ನಾದ್ನಿ, ಹೆಣ್ಮಕ್ಳು ಮಾತ್ರನೇ ಅಲ್ಲೋ ಇದ್ದಿದ್ದು. 4ನೇ ದಿನ ಮಗುನ ಅಪ್ಪನಿಗೆ ತೋರಿಸ್ಬೇಕು. ಹೆಂಗೆ ತೋರಿಸ್ಬೇಕು, ಹೆರ್ಕೊಂಡು ಕ್ಲೀನಾಗಿ ಎಣ್ಣೆ ಸ್ನಾನ ಮಾಡಿ ಪೂರ್ತಿ ಸೋಲ ಶೃಂಗಾರ ಅಂತ ಕರಿತೀವಿ ನಾವು. ತಲೆಯಿಂದ ಹಿಡಿದು ಕಾಲು ತನಕ ಪೂರ್ತಿ ಚಂದನಾಗಿ ಚಂದನ್ ರೇಷ್ಮೆ ಸೀರೆ ಉಟ್ಟು ತೊಡೆ ಮೇಲೆ ಇಟ್ಕೊಂಡು ಗಂಡನಿಗೆ ಮಗು ಕೊಡಬೇಕಿತ್ತು. ಇದು ಶಾಸ್ತ್ರ ಇರೋದು. ಈಗ
ಈ ಹುಟ್ಟಿದ ತಕ್ಷಣ ನೋಡೋದ್ ಬಿಡಿ, ಈಗ ಕ್ಯಾಮ್ರಾ ಫೋಟೋಸ್ ಎಲ್ಲ ಶುರು ಆಗ್ಬಿಟ್ಟು. ಸೊ ದೃಷ್ಟಿದೋಷ. ದೃಷ್ಟಿದೋಷ ಅಂದ್ರೆ ನೆಗೆಟಿವ್ ಎನರ್ಜಿ. ಅಲ್ಲೇ ಶುರು ಆಯ್ತು ಇವ್ರಿಗೆ ಡೌನ್ಫಾಲ್. ಹುಟ್ಟಿದ ತಕ್ಷಣ ವಿಡಿಯೋಸ್ ಮಾಡೋದು, ಹುಟ್ಟಬೇಕಾದ್ರೆ ವಿಡಿಯೋಸ್ ಮಾಡೋದು, ಡೆಲಿವರಿ ಆಗ್ಬೇಕಾದ್ರೆ ವಿಡಿಯೋಸ್ ಮಾಡೋದು, ಟ್ರೈಂಗ್ ಟು ಕಾಪಿ ವಿಚ್ ಇಸ್ ನಾಟ್ ನೇಟಿವ್ ಟು ದಿಸ್ ಲ್ಯಾಂಡ್. ಗರ್ಭ ಸಂಸ್ಕಾರದಿಂದ ಇಟ್ಕೊಂಡು ಡೆಲಿವರಿ ತನಕ ಅದೊಂದು ಬ್ಯೂಟಿಫುಲ್ ಮತ್ತೆ ಪಯಸ್ ಪ್ರೋಸೆಸ್. ಅದು ಬರೀ ಗಂಡ ಹೆಂಡತಿಗೆ ಮತ್ತೆ ಅವರ ಡಾಕ್ಟರ್ಗೆ ಮಾತ್ರನೇ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಈಗೇನಾಗ್ತಿದೆ, ಜಗಜ್ಜಾಹಿರ್ ಮಾಡ್ತಿದಾರೆ ಅದನ್ನ. ಇದು ಇನ್ನು ಮುಂದುವರೆದ ಹೆಂಗೆ ಅಂತಂದ್ರೆ ಎಲ್ಲೋ ಹೊರಗೆ ಹೋಗಿರ್ತಾರೆ ಅಪ್ಪಂದ್ರು, ಅಮ್ಮಂದ್ರು, ಅಜ್ಜ ಅಜ್ಜಿ, ಇವ್ರು ಯಾರೋ ಅತ್ತೆ ಮಾವ, ಎಲ್ಲೋಗಿದ್ರು ಕೈಕಾಳು ತೊಳ್ಕೊಳ್ದಿರಂಗೆ ಸೀದಾ ಬಂದು ಮಗು ಎತ್ಕೊಂತಾರೆ. ಇನ್ಫೆಕ್ಷನ್ಸ್ ಕ್ಯಾರಿ ಮಾಡ್ತಾರೆ. ಆ ಟಾರ್ಚರ್ನೆಲ್ಲ ಅನುಭವಿಸೋದು ಯಾರು? ತಾಯಿ. ಮಗು ಮಲ್ಕತ್ತಿಲ್ಲ, ಸರಿಯಾಗಿ ಊಟ ಮಾಡ್ತಿಲ್ಲ, ಸರಿಯಾಗಿ ತಿಂತಿಲ್ಲ, ಅದಕ್ಕೇನು ಹೆಚ್ಚು ಕಡಿಮೆ ಆಯಿತು, ಇವ್ರು ಏನು ಬರ್ತಾರೆ ಇನ್ಫೆಕ್ಷನ್ ಕೊಡ್ತಾರೆ, ಹೋಗಿ ಮಲ್ಕೋತಾರೆ. ರಾತ್ರಿ ಎಲ್ಲ ಎದ್ದಿದ್ದು ಅನುಭವಿಸೋದು ಯಾರು? ತಾಯಿ. ಮೊದಲೇನಾಗ್ತಿತ್ತು, ಪ್ರಸೂತಿ ಗೃಹದಲ್ಲಿ ಅತ್ತೆ ಇರ್ತಿದ್ಲು, ಇಲ್ಲಾಂದ್ರೆ ಇವ್ರ ಅಮ್ಮ ಇರ್ತಿದ್ಲು. ಅದಕ್ಕೆ ಬಾಣಂತನಕ್ಕೆ ಯೂಶುವಲಿ ತವ್ರ ಮನೆ ಕಳಿಸ್ತಿದ್ರು, ಇಲ್ಲಿ ಮಾಡಕ್ ಆಗಲ್ಲ, ನಮಗೆ ನೋಡ್ಕೊಳಕ್ ಆಗಲ್ಲ ಅಂತ. ಸೊ ತಾಯಿಗೆ ಎಷ್ಟೇ ಬಡತನ, ಅವ್ರ ಮನೇಲಿ, ತಾಯಿ ಮನೇಲಿ ಎಷ್ಟೇ ಬಡತನ ದಾರಿದ್ರ್ಯ ಇದ್ರು ಅವ್ರ ಅಮ್ಮ ನೋಡ್ಕೊಂಡಂಗೆ ಜಗತ್ತಲ್ಲಿ ಇನ್ಯಾರು ನೋಡ್ಕೊಳಕ್ ಆಗಲ್ಲ ಅನ್ನೋದು ನಿಜ. ಆ ಪ್ರೀತಿಯನ್ನ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆರೈಕೆನ ಯಾರು ಮಾಡ್ಲಿಕ್ಕೂ ಸಾಧ್ಯ. ಸೊ ಅವಾಗ ಏನಾಗ್ತಿತ್ತು, ಇವು ಕಾನ್ಸೆಪ್ಟೇ ಇರಲಿಲ್ಲ, ಡಿಪ್ರೆಷನ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ನಿಮಗೆ ಆಗ್ಬೇಕಾಗಿರೋ ಥಿಂಗ್ಸ್ಗಳು ಆಗ್ಬೇಕಾಗಿರೋ ರೀತಿಯಲ್ಲಿ ಕ್ಲಿಯರ್ ಆಗಿ ಆಗ್ತಿತ್ತು. 21 ದಿನಕ್ಕೆ ಕರ್ಣಛೇದನ ಮಾಡಿಸ್ತೀವಿ, ಕಿವಿಗೆ ವಹಿಸ್ಬೇಕಂದ್ರೆ ಮಾಡ್ತಿದ್ರು. ನಮ್ಮ ಕಡೆ 8 ತಿಂಗಳಿದ್ದಾಗ ಲಿಂಗಧಾರಣೆ ಮಾಡಿಸ್ತಾರೆ, ಹುಟ್ಟಿದ ತಕ್ಷಣ ಮತ್ತೆ ಲಿಂಗಧಾರಣೆ ಮಾಡಿಸ್ತಾರೆ. ಸ್ಪಿರಿಚುವಲಿ ದೇ ಯೂಸ್ ಟು ಕೀಪ್ ಬೈಂಡೆಡ್. ಆರತಿ ಮಾಡ್ಬೇಕಂದ್ರೆ ಕೂರಿಸಿ ಆರತಿ ಮಾಡ್ತಾರೆ, ಲಿಟ್ರಲಿ ದೇವ್ರಿಗೆ ಹಿಂಗೆ ಆರತಿ ಮಾಡ್ತಾರೋ ಬಾಣಂತಿಗೆ ಆರತಿ ಮಾಡ್ತಾರೆ. ಈಗ ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಎ ಶೋ ಆಫ್. ಬೇಡ್ದಿರೋ ಕಡೆ ಹೋಗೋದು, ಎಲ್ಲೆಲ್ಲೋ ಹೋಗಿ ಹುಡ್ಕೊಂಡು ಹೋಗಿ ಫೋಟೋಶೂಟ್ ಮಾಡಿಸ್ಕೊಳ್ಳೋದು, ಪ್ರೆಗ್ನೆನ್ಸಿ ಫೋಟೋಶೂಟು, ಪೋಸ್ಟ್ ಪ್ರೆಗ್ನೆನ್ಸಿ ಫೋಟೋಶೂಟು, ಅನಾವಶ್ಯಕ ಥಿಂಗ್ಸ್ಗಳನ್ನ ಮಾಡೋಕ್ಕೆ ಶುರು ಮಾಡಿದಾಗ ನೀವು ನಿಮ್ಮ ಮೇಲೆ ಆಸಕ್ತಿ ಕಡಿಮೆ ಆಕ್ಕಂತ ಬರುತ್ತೆ. ನಿಮಗೆ ಯು ಆರ್ ಡೂಯಿಂಗ್ ಇಟ್ ಫಾರ್ ವಾಟ್? ಸಂಬಡಿ ಎಲ್ಸ್ ಅಪ್ರಿಸಿಯೇಷನ್. ನಿಮ್ಮ ಫೋಟೋಶೂಟ್ನ 1,00,000 ಜನ ನೋಡಿದ್ರೆ ನಿಮಗೆ ಖುಷಿ ಆಗುತ್ತೆ. ಅವರಲ್ಲಿ 1,000 ಜನ ಬಂದು ಕಮೆಂಟ್ ಹಾಕಬೇಕು, ವಾವ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂತ. ಎಲ್ಲರೂ ಸರಿ ಆಗ್ತಾರೆ. ಸೊ ನಿಮಗೆ ಸೋಷಿಯಲಿ ನೀವು ಯಾವಾಗ ಸಮಾಜಮುಖಿ ಅನ್ವಾಂಟೆಡ್ ಥಿಂಗ್ಸ್ನ ಮಾಡಕ್ಕೆ ಹೋಗ್ತಿರೋ, ಯು ಗೆಟ್ ಇನ್ ಟು ಡಿಪ್ರೆಷನ್. ಒಬ್ಬ ಫೇಮಸ್ ಪೊಲಿಟಿಷಿಯನ್ ಮೊಮ್ಮಗಳು ಸಹ ಅದರಿಂದನೇ ಆತ್ಮಹತ್ಯೆ ಮಾಡ್ಕೊಂಡ್ರು. ಅಂದರೆ ಸಿವಿಯಾರಿಟಿ ಎಷ್ಟಿರುತ್ತೆ ಅಂದರೆ, ಅವ್ರಿಗೆ ಮಗು ನೋಡ್ಕೊಳ್ಳೋದಕ್ಕಿಂತ ಅವರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಈಸಿ ಅನ್ಸುತ್ತೆ. ಜವಾಬ್ದಾರಿ ಕಳೆದು ಹೋಯ್ತು. ಅಂದರೆ ಗಂಡನ ಬಿಹೇವಿಯರು, ಅತ್ತೆ ಮಾವನ ಬಿಹೇವಿಯರು, ಅಣ್ಣ ತಮ್ಮಂದ್ರ ಬಿಹೇವಿಯರು, ಅವ್ರ ಅಮ್ಮನ ಬಿಹೇವಿಯರು, ಇವೆಲ್ಲವೂ ಮ್ಯಾಟ್ರ್ ಆಗ್ತವೆ. ಬಾಣಂತನ ಎಲ್ಲಾಗ್ತಿದೆ, ಅವ್ರು ಹೆಂಗೆ ನೋಡ್ಕೋತಾ ಇದ್ದಾರೆ, ಅವು ಯಾವ ಸರಿಯಾಗಲಿಲ್ಲ ಅಂದಾಗ ಡಿಪ್ರೆಷನ್ ಯಾವ ಲೆವೆಲಿಗೆ ಹೋಗ್ತಾರೆ ಅಂತಂದರೆ, ಇವ್ರಿಗೆ ಏನೂ ಇಂಪಾರ್ಟೆಂಟ್ ಅನ್ಸಲ್ಲ. ದುಡ್ಡು ಇಂಪಾರ್ಟೆಂಟ್ ಅನ್ಸಲ್ವಾ, ಸ್ಟೇಟಸ್ ಇಂಪಾರ್ಟೆಂಟ್ ಅನ್ಸಲ್ಲ, ನನಗೇನೋ ಇಂಪಾರ್ಟೆಂಟ್ ಅನ್ಸಲ್ಲ. ಅವ್ರಿಗೆ ಸಾಯೋದು ಸಖತ್ ಈಸಿ ಅನ್ಸ್ಬಿಡುತ್ತೆ, ಬದುಕೋದಕ್ಕಿಂತ ಸಾಯೋದು ಈಸಿ ಅವ್ರಿಗೆ. ಸೊ ದೇ ಗೋ ಅಂಡ್ ಕಿಲ್ ದೆಮ್ಸೆಲ್ಸ್. ಸೊ ಬಾಣಂತನದಾದಮೇಲೆ ಡಿಪ್ರೆಷನಿಗೆ ಹೋಗಬಾರ್ದು ಅಂತಂದರೆ ಟ್ರೆಡಿಷನಲ್ ಪದ್ಧತಿಗಳೇನಿತ್ತು ಅದನ್ನು ಮಾಡೋದು ತುಂಬ ಒಳ್ಳೆಯದು. ಯಥಾವತ್ತಾಗಿ ಅವ್ನು ಪಾಲನೆ ಮಾಡೋದೇ ಇದಕ್ಕೆ ಪರಿಹಾರ. ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಅದು ಪ್ರೀ ಪ್ರೆಗ್ನೆನ್ಸಿ ಫೋಟೋಶೂಟು, ಇದು ಪ್ರೀ ಡೆಲಿವರಿ ಫೋಟೋಶೂಟು, ಇದು ಪ್ರೆಗ್ನೆನ್ಸಿ ಫೋಟೋಶೂಟು, ಅದಾದಮೇಲೆ ಈ ಸೀಮಂತ ಅವು ಇವು ಏನೇನೋ ಮಾಡೋವಿದಲ್ಲ, ಆ ದುಡ್ಡೆಲ್ಲ ಖರ್ಚು ಮಾಡೋದ್ರ ಬದಲು ಒಂದು ಚೆನ್ನಾಗಿರೋದು ಪ್ರಸೂತಿ ಗೃಹ ಮಾಡಿಸ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಅಷ್ಟು ವ್ಯಾಲ್ಯೂಬಲ್ ಥಿಂಗ್ಸ್ನ ಒಂದು ಕಡೆಗೆ ಹಾಕೊಂಡು ಇವ್ರು ನೋಡ್ಕೊಬಿಟ್ರೆ ಪ್ರಾಬ್ಲಮೇ ಬರಲ್ಲ. ಮೊದಲು 8-10 ಮಕ್ಕಳು, ಈಗ 1ಕ್ಕೆ ಸಾಕು, 2ಕ್ಕೆ ಸಾಕಬೇಕು. ಈ 3ನೇದೇನಾದರೂ ಗಂಡು ಮಗು ಕೇಳಕ್ಕೆ ಹೋದರೆ, ಐ ಮೀನ್ ಗಂಡಂಗೆ ಸಾಕೋ ಕೆಪಾಸಿಟಿ ಇದೆ, ನನಗೆ 3ನೇದು ಬೇಕು, 4ನೇದು ಬೇಕು, ಇಲ್ಲ 2 ಗಂಡು ಆಗಿದೆ 1 ಹೆಣ್ಣು ಬೇಕು, ಅಥವಾ 2 ಹೆಣ್ಣು ಆಗಿದೆ 1 ಗಂಡು ಬೇಕು ಅಂತ ಹೋದ್ರೂ ಡಿವೋರ್ಸ್ ತನಕ ಹೋಗ್ಬಿಡ್ತಾರೆ. ಕೋರ್ಟಲ್ಲಿ ಹೋಗಿ ನಿಂತ್ಕೊತಾರೆ, ಅಲ್ಲಿ ತನಕ ಹೋಗ್ಬಿಡ್ತಾರೆ. ಸಮಾಜದಲ್ಲಿ ಘನತೆ ಇರ್ತಕ್ಕಂತಹ ಒಳ್ಳೊಳ್ಳೆ ವ್ಯಕ್ತಿಗಳು, ಕನ್ನೇರಿ ಶ್ರೀಗಳ ಸತೆಗೂ ಹೇಳಿದ್ದಾರೆ, ಈ ಸಮಾಜದಲ್ಲಿ ಸಂಸ್ಕೃತಿ ಉಳಿಬೇಕಂತಂದರೆ ಈ ನೆಕ್ಸ್ಟ್ ಜನ್ರೇಷನ್ ನಾವು ಟ್ರೀಟ್ ಮಾಡಬೇಕು. ಮುಂದಿನ ಜನ್ರೇಷನ್ ನನಗೆ ಕೊಡ್ರಿ, ನಿಮಗೆ ಮಕ್ಕಳು ನೋಡ್ಕೊಳಕ್ಕಾಗಲ್ಲ ಅಂದರೆ ಬಂದು ಮಠದಲ್ಲಿ ತಂದುಬಿಡ್ರಿ, ನಾವು ಸಾಕ್ತೀವಿ ಅಂತ ಹೇಳಿದ್ದಾರೆ. ಅಷ್ಟಾದ್ರೂ ಈಗ ಫರ್ಟಿಲಿಟಿ ರೇಟ್ ಡ್ರಾಪ್ ಆಗಿದೆ. ಫರ್ಟೈಲ್ ಇರೋ ಹೆಣ್ಮಕ್ಳು ರೀಪ್ರೊಡ್ಯೂಸ್ ಮಾಡ್ತಿಲ್ಲ. ಸೊ
ಇದು ಸೈಕಾಲಜಿಕಲಿ ಒಂದಲ್ಲ ಒಂದ್ ಕಡೆಯಿಂದ ಅಫೆಕ್ಟ್ ಮಾಡೇ ಮಾಡುತ್ತೆ ಅವ್ರಿಗೆ. ಲೈಕ್ ಒಂದು ಕಡೆ ಹೇಳಿದ್ರಿ ನೀವು ಈ ಬಾಣಂತಿ ಮೊದಲು ಹೇಗೆ ಪ್ರಯೋಗ ಆಗ್ತಿತ್ತು ಅನ್ನೋದು, ಪ್ರಸೂತಿ ಗ್ರಹ ಹೇಗಿದೆ ಅನ್ನೋದು ಒಂದಷ್ಟು ವಿಷಯಗಳನ್ನು ಹೇಳ್ತಿದ್ರಪ್ಪ. ಈಗ ನನಗೂ ಮಗ ಇದ್ದಾನೆ, 11 ವರ್ಷದ ಮಗ ಇದ್ದಾನೆ ಈಗ. ಸೊ ಡೆಲಿವರಿ ಟೈಮಲ್ಲಿ ಒಂದಷ್ಟು ವಿಷಯಗಳು ಹೇಳ್ತಿದ್ರು. ಈಗ ನಿದ್ದೆ ಅನ್ನೋದು ಸ್ವಲ್ಪ ದಿನ ನಿಮಗೆ ಸಿಗೋದಿಲ್ಲ, ಮಗು ಯಾವಾಗ ಮಲಗುತ್ತೋ ಅವಾಗ ನಾವು ಮಲಗೋದನ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಪ್ರಯಾರಿಟೀಸ್ ಅನ್ನೋದು ಚೇಂಜ್ ಆಗುತ್ತೆ ಡೆಫಿನೆಟ್ಲಿ. ಈಗ ಮೀ ಟೈಮ್ ಅಂದ್ರೆ ನಮಗೆ ನಾವು ಟೈಮ್ ಕೊಡೋದು ಕಷ್ಟ. ಆ ಒಂದಷ್ಟು ತಿಂಗಳು ಅನ್ಬಹುದು. ಒಂದ್ ಮಗು ಒಂದ್ ಲೆವೆಲ್ಗೆ ಈಗ ಹೊರಗೆ ಬಂದು ಹೊರಗಿನ ಪ್ರಪಂಚಕ್ಕೆ ಮಗು ಸೆಟ್ ಆಗೋ ತನಕ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು ಅನ್ನೋದು. 15 ತಿಂಗಳು ಇದೆಲ್ಲದಲ್ಲಿ ಅಂದ್ರೆ ಎಲ್ಲರ ಪಾತ್ರ ಆಗಿರಬಹುದು. ಮಾನಸಿಕವಾಗಿ ಹೇಗೆ ತಯಾರಿ ಮಾಡ್ಕೋಬೇಕು ಅಂದ್ರೆ ಖಿನ್ನತೆವರೆಗೂ ಹೋಗ್ಬಾರ್ದು ಅಂದ್ರೆ ಹೇಗೆ ತಯಾರಿ ಮಾಡ್ಕೋಬೇಕು. ಅದೇ ಮೇಡಮ್, ಈಗ ನಾವು ಆಗ್ಲೇ ಮಾತಾಡ್ತಿದ್ವಲ್ಲ, ಫಸ್ಟ್ ನಾವು ಗಂಡನ ಆರಿಸ್ತೀವಲ್ಲ, ಗಂಡು ಮಗು ಯಾರು ಮದುವೆ ಮಾಡ್ಕೊಡ್ತಿದೀವಿ, ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಹುಡುಗಂದು ಇದು ತಗೋತೀವಲ್ಲ ನಾವು, ಹಿಸ್ಟ್ರಿ, ಅಕ್ಕ ತಂಗಿರು ಎಷ್ಟು ಜನ, ಅಣ್ಣ ತಮ್ಮಂದ್ರು ಎಷ್ಟು ಜನ, ಸೊ ಅಲ್ಲಿಂದಾನೆ ಪ್ರಿಪರೇಷನ್ ಶುರು ಆಗಬೇಕು. ಅಕಸ್ಮಾತ್ ಅವ್ನು ಬರೀ ಗಂಡು ಮಕ್ಳ ಜೊತೆಗೆ ಬೆಳೆದಿದ್ದಾನೆ, ಅವ್ನ ಹೆಣ್ಮಕ್ಳ ಜೊತೆಗೆ ಇಲ್ಲ ಅಂತಂದ್ರೆ, ಸೊ ಈ ಹೆಣ್ಮಗಳು ತಾಯಿ ಆಗೋದಕ್ಕಿಂತ ಮುಂಚೆ ಫಸ್ಟ್ ಗಂಡನ್ನ ಸರಿ ಮಾಡ್ಕೋಬೇಕು. ಸೊ ಅದು ಫಸ್ಟ್ ಅಲ್ಲಿ ಅವಳ ಡಿಪ್ರೆಷನ್ಗೆ ಕಾರಣನೇ ಫಸ್ಟ್ ಗಂಡ ಆಗ್ಬೋದು. ಸಿ ಗರ್ಭ ಧರಿಸ್ದಾಗಿಂದ ಸರಿಸುಮಾರು 1-1.5 ವರ್ಷ 2 ವರ್ಷ ತನಕ ಲೈಂಗಿಕ ಕ್ರಿಯೆ ಇರಲ್ಲ, ಆಲ್ಮೋಸ್ಟ್ ನಿಲ್ಲ. ಬಾಡಿ ಡಿಮ್ಯಾಂಡ್ಸು ಪ್ರಯಾರಿಟೀಸು ಬೇರೆ. ಇವನಿಗೆ ಗಂಡಿಗೆ ಆ ಅಮೌಂಟ್ ಆಫ್ ಕ್ಲಾರಿಟಿ ಕೊಡಬೇಕು. ಪ್ರೆಗ್ನೆನ್ಸಿ ಅಂದ್ರೆ ಏನು, ತಾಯ್ತನ ಅಂದ್ರೆ ಏನು, ತಂದೆತನ ಅಂದ್ರೆ ಏನು, ಅದನ್ನ ಅರ್ಥ ಮಾಡ್ಸಕ್ಕೆ ಹೆಂಡತಿ ಕೈಲೇ ಸಾಧ್ಯ. ಅವ್ರ ಅಕ್ಕ ತಂಗಿನೋ ಅವ್ರ ಅಪ್ಪ ಅಮ್ಮನೋ ಅರ್ಥ ಮಾಡ್ಸಕ್ ಆಗೋದಿಲ್ಲ. ಸೊ ಇವಳು ಡಿಪ್ರೆಷನ್ಗೆ ಹೋಗ್ಬಾರ್ದಂದ್ರೆ ಫಸ್ಟ್ ಕಮ್ಯುನಿಕೇಶನ್ ವಿತ್ ಹರ್ ಹಸ್ಬೆಂಡ್ ಇಸ್ ಎ ಮ್ಯಾಂಡೇಟರಿ ಥಿಂಗ್. ಅದು ಮೊದಲನೇ ಪಾರ್ಟು. ಎರಡನೇ ಪಾರ್ಟ್ ಏನು, ಈ ಮನೆಯಲ್ಲಿ ಹೆಣ್ಮಕ್ಳಿಲ್ಲ ಅಂತಂದ್ರೆ ಸೆನ್ಸಿಟಿವಿಟಿ ಎಷ್ಟು ಲೆವೆಲ್ ಕಡಿಮೆ ಇರುತ್ತೆ ಅಂತ ಅವಳಿಗೆ ಗೊತ್ತಿರುತ್ತೆ. ಬಟ್ ಅವ್ರ ಅಮ್ಮ ಸೆನ್ಸಿಟಿವ್ ಇರ್ತಾರೆ, ಬಿಕಾಸ್ ಶಿ ಇಸ್ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಹರ್ ತವ್ರ ಮನೆ. ಸೊ ಅವ್ರ ಅಮ್ಮನ್ಗೆ ಒಂದಷ್ಟು ಥಿಂಗ್ಸ್ನ ಶಿ ಹ್ಯಾವ್ ಟು ಬ್ರೀಫ್. ನಾನು ಗಂಡನ ಮನೇಲಿ ಹಿಂಗಿದ್ದೆ, ನನಗೆ ಬಾಣಂತನ ಹಿಂಗಿಂಗ್ ಬೇಕು, ದಿಸ್ ಈಸ್ ಮೈ ಅರ್ಜ. ನಾವು ಇದರಲ್ಲಿ ಏನು ಹೇಳ್ತೀವಿ ಅಂತಂದ್ರೆ, ಫಸ್ಟ್ 3 ತಿಂಗಳು ಗರ್ಭ ಸಂಸ್ಕಾರದಲ್ಲಿ ಫಸ್ಟ್ 3 ತಿಂಗಳು ಮಗುಗೆ ಆತ್ಮ ಇರಲ್ಲ, ಅದು ಬರೀ ಭ್ರೂಣ. ಅದಕ್ಕೆ ಅದನ್ನ ಭ್ರೂಣ ಹತ್ಯೆ ಅಂತಾನೆ ಕರೆಯೋದು. ಸೊ ಸೆಕೆಂಡ್ ಟ್ರೈಮಿಸ್ಟರ್ ಅಂದ್ರೆ 4ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳಲ್ಲಿ ಗರ್ಭಕ್ಕೆ ಆತ್ಮ ಬಂದು ಸೇರುತ್ತೆ. ಅದು ಡೆವಲಪ್ಮೆಂಟಲ್ ಫೇಸಲ್ಲಿ ಇರುತ್ತೆ. ಅವಾಗ ಏನು ಬೇಕಿದ್ರು ತಿನ್ಬೋದು, ಎಷ್ಟು ಬೇಕಿದ್ರು ತಿನ್ಬೋದು. ನೀವು ಫಸ್ಟ್ 3 ಮಂತ್ಸಲ್ಲಿ ಏನಾದ್ರು ತಿನ್ನಕ್ಕೆ ಹೋದ್ರಿ ಅಂತ ನಿಮ್ಗೆ ವಾಮಿಟಿಂಗ್ ಆಗುತ್ತೆ. ಬಾಡಿ ಭ್ರೂಣನ ರೆಡಿ ಮಾಡ್ಕೊಳ್ಬೇಕಾದ್ರೆ ನೀವು ರಾಂಗ್ ಫುಡ್ನ ಕೊಡೋಕ್ಕಾಗಲ್ಲ, ಪ್ರಾಪರ್ ಕೊಡಬೇಕು. ಸೊ 4ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳು, 7ನೇ ತಿಂಗಳು, 8ನೇ ತಿಂಗಳು, 9ನೇ ತಿಂಗಳೆಲ್ಲ 100% ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಬೇಬಿ ಆ್ಯಂಡ್ ಸಣ್ಣ. ಸೊ ಆ ಟೈಮಲ್ಲೂ ನಿಮಗೆ ಯಾವುದೆಲ್ಲ ತಪ್ಪು ಅನ್ಸುತ್ತೆ, ಯಾವುದೆಲ್ಲ ಸರಿ ಅನ್ಸುತ್ತೆ, ಅವನು ಅಲ್ಲಲ್ಲೇ ಧಿಕ್ಕರಿಸ್ಬೇಕು. ಕ್ಯಾರಿ ಮಾಡಬಾರ್ದು. ಕ್ಯಾರಿ ಮಾಡಿದ್ರೆ ಅಗೇನ್ ದಟ್ಸ್ ಎ ಟ್ರೋಮಾ. ಆ ಟ್ರೋಮಾ ಹೊರಗೆ ಬರೋದು ಡೆಲಿವರಿ ಆದಮೇಲೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು. ಸೆಕೆಂಡ್ ಒನ್ ಬಂದು ಪ್ರಿಪ್ರೇಷನ್ ಫಾರ್ ಡೆಲಿವರಿ. ಅದು ತುಂಬ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ನಿಮಗೆ ಸೈಕಾಲಜಿಕಲಿ. ಡಿಪ್ರೆಷನ್ಗೆ ಈಗೇನಾಗ್ತಿದೆ, ಮೊಬೈಲ್ ಇಟ್ಕೊಂಡು ಕೂತ್ಕೋತಾರೆ. ಹೊಟ್ಟೆಯಲ್ಲಿ ಮಗು ಇದೆ ಅಂತಂದರೆ ಮಗು ಮೇಲೇ ಮೊಬೈಲ್ ಇಟ್ಕೊಂಡು ಕೂತ್ಕೋತಾರೆ. ಆ ಡ್ಯಾಮೇಜು ಮಗುಗೂ ಆಗ್ತಿರುತ್ತೆ, ತಾಯಿಗೂ ಆಗ್ತಿರುತ್ತೆ. ಶಿ ವುಡಂಟ್ ರಿಯಲೈಸ್ ಇಟ್. ಸ್ಲೀಪ್ ಸೈಕಲ್ ಯಾಕೆ ಹಾಳಾಗುತ್ತೆ ಅಂದರೆ ರೇಸಿಂದ. ನೀವು ಹೇಳಿದ್ರಲ್ಲ, ಮಗು ಮಲ್ಕೊಂಡಾಗ ಮಲ್ಕೋಬೇಕು, ಮಗು ಮಲ್ಕೋಬೇಕು, ಮಲ್ಕತ್ತಿದ್ರು. ನೀವ್ಯಾಕೆ ಮಲ್ಕತ್ತಿಲ್ಲ, ಮೊಬೈಲ್ ಉಜ್ಕ ಕೂತ್ಕೋತೀರಿ. ಮಗು ಮಲ್ಕೊಂಡಾಗ ನೀವು ಮೊಬೈಲ್ ಉಜ್ಜೋದು, ನಿಮ್ಮ ನಿದ್ದೆ ಬರೋ ಟೈಮ್ ಮಗು ಎದ್ದೇಳುತ್ತೆ. ಇಫ್ ಯು ಡೋಂಟ್ ಸ್ಲೀಪ್ ಯು ಗೆಟ್ ಡಿಪ್ರೆಸ್ಡ್. ನೀವು ಕರೆಕ್ಟಾಗಿ ಮಲ್ಕೋಬೇಕಲ್ಲ, ಮಗು ಮಲ್ಕೊಂಡ ತಕ್ಷಣ ನೀವು ಮಲ್ಕೋಬೇಕು. ಈ ಕಡೆ ಸ್ತನಪಾನ ಮಾಡ್ತಿರ್ಬೇಕಾದ್ರೆ ಇಬ್ರು ಬೈ ಮಿಸ್ಟೇಕ್ ಮಲ್ಕೊಂಡ್ರಿ ಅಂತಂದ್ರೆ ನೀವು ಎಚ್ಚರ ಆದ ತಕ್ಷಣ ನಿಮ್ದು ಬಾಡಿದು ಶಿಫ್ಟ್ ಮಾಡ್ಕೋಬೇಕು ನೀವು. ಮತ್ತೆ ಈ ಕಡೆ ಸ್ತನಪಾನ ಮಾಡ್ಸಕ್ಕೆ ನೀವು ರೆಡಿ ಇರಬೇಕು. ಅಕಸ್ಮಾತ್ ಮಗು ಎದ್ರು ಮತ್ತೆ ಹಂಗೆ ಸ್ತನಪಾನ ಮಾಡ್ರಿ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೈಮು ನಿದ್ದೆ ಸಿಗಂಗೆ. ಈ ಅಮೌಂಟ್ ಆಫ್ ಪ್ರಿಪ್ರೇಷನ್ ಪ್ಲಾನಿಂಗ್ ಎಷ್ಟು ಜನ ತಾಯಂದ್ರಿಗಿದೆ ಈಗ. ನೆಟ್ಫ್ಲಿಕ್ಸ್ ಹೋಯ್ತು, ವೆಬ್ ಸೀರೀಸ್ ಹೋಯ್ತು, ಸೀರಿಯಲ್ಗಳು ಹೋದು ಅಂತ ಬೇಡದಿರೋದು ಪೋಸ್ಟ್ ಮಾಡೋದು ಇನ್ಸ್ಟಾಗ್ರಾಮ್ ಮಾಡಬಾರ್ದು ಅಂತ ಹೇಳ್ತಿಲ್ಲ, ಬಟ್ ಅವಶ್ಯಕತೆ ಇದೆನಾ? ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಸೋಷಿಯಲ್. ಮಗು ಅನ್ನೋದು ನನ್ನ ಪರ್ಸನಲ್ ಥಿಂಗು. ನನ್ನ ಮಗುನ ನಾನು ಪ್ರಪಂಚಕ್ಕೆ ಹರಾಜಿಡೋ ಅವಶ್ಯಕತೆ ಇಲ್ಲ, ಎಕ್ಸಿಬಿಟ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಎಕ್ಸಿಬಿಟ್ ಮಾಡ್ತಿದ್ದೀರಿ, ಅದಕ್ಕೆ ಅಪ್ರಿಸಿಯೇಷನ್ ಬರ್ತಿಲ್ಲ ಅಂದರೆ ಮತ್ತೆ ಅದೊಂದು ಎಕ್ಸ್ಟ್ರಾ ಸ್ಟ್ರೆಸ್ಸು, ಎಕ್ಸ್ಟ್ರಾ ಡಿಪ್ರೆಷನ್ನು. ಸೊ ಒಂದು ಸಿಮ್ಟಮ್ ಅಂತ ಅಂದರೆ, ಡಿಪ್ರೆಷನ್ ಒಂದು ಕಾಯಿಲೆ ಅಂತ ಆದರೆ, ಒಂದು ಸಿಮ್ಟಮ್ ಅಂತ ಆದರೆ ಅದಕ್ಕೆ ಇಷ್ಟೊಂದು ಪ್ರಿಪ್ರೇಷನ್ಸ್ಗಳು ಅವಶ್ಯಕತೆ ಇದೆ. ಸೊ ಹಸ್ಬೆಂಡ್ನ ಸರಿ ಮಾಡ್ಕೊಳ್ಳೋದು, ತಾಯಿಗೆ ಬೇಕಾಗಿರೋ ಥಿಂಗ್ಸ್ನ ಕಮ್ಯುನಿಕೇಟ್ ಮಾಡ್ಕೊಳ್ಳೋದು, ಪ್ರೆಗ್ನೆನ್ಸಿ ಟೈಮಲ್ಲಿ 9 ತಿಂಗಳ ತನಕ ಏನೆಲ್ಲ ಟೇಸ್ಟ್ ಮಾಡಬೇಕು, ಏನೆಲ್ಲ ತಿನ್ನಬೇಕು, ಏನೆಲ್ಲ ಓದಬೇಕು, ಇದನ್ನೆಲ್ಲ ಒಬ್ಬ ಪ್ರಾಪರ್ ಆಗಿರ್ತಕ್ಕಂಥ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ನ ಇಟ್ಕೊಂಡು ಕ್ಲೀನಾಗಿ ಪ್ಲ್ಯಾನ್ ಮಾಡಿ, ದಟ್ ಇಟ್ ಇಸ್ ಮೇಲ್ ಆರ್ ಫೀಮೇಲ್ ಅಪ್ ಟು ದಿ
ಏನೋ ಕಪಲ್ಸ್ ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಡೆಲಿವರಿ ಆಯಿತು ಅಂತಂದರೆ ಇವೆಲ್ಲ ಕಾಂಪ್ಲಿಕೇಶನ್ಸೇ ಬರೋದಿಲ್ಲ. ನಾವು ಒಂದು ಮೊಬೈಲ್ ತಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತೀವಿ, ಬಟ್ ಒಂದು ಮಗು ಹೇರೋಕ್ಕೆ ಪ್ಲ್ಯಾನ್ ಮಾಡ್ತಿಲ್ಲ. ಡೆಫಿನೆಟ್ಲಿ. ಈಗ ಯಾವುದೇ ಆಗಲಿ ಆಳ್ವಿ ಬಗ್ಗೆ ಹೇಳೋದೇ ಆದರೆ ಈಗ ಹೆಚ್ಚಾಗಿ ಅಂದರೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಇಂಟರ್ ಕನೆಕ್ಟೆಡ್ ಇರುತ್ತೆ. ಮನಸ್ಸು ಚೆನ್ನಾಗಿದ್ರೆ ದೈಹಿಕ ಆರೋಗ್ಯನೂ ಚೆನ್ನಾಗಿರುತ್ತೆ. ಆಬ್ವಿಯಸ್ಲಿ ಈಗ ನೋಡಿ ಹೆಚ್ಚೊತ್ತು ಕೂತ್ಕೋಬೇಕಾಗತ್ತೆ ಅಥವಾ ನಿಲ್ಬೇಕಾಗತ್ತೆ. ಒಂದು ಸರ್ಟನ್ ಪೋಸ್ಚರ್ಸ್ಗಳಿದೆ. ಈಗ ಬಾಣಂತಿಯರಲ್ಲಿ ಇದೇ ರೀತಿ ಇರಬೇಕು, ಮಗು ಹೊತ್ಕೊಳ್ಳೋದನ್ನು ಕೂಡ ಅದು ರೂಢಿ ಇರಲ್ಲ, ಫಸ್ಟ್ ಟೈಮ್ ಇರುತ್ತೆ, ಹೊಸದಾಗಿರುತ್ತೆ, ಎಲ್ಲವೂ ಹೊಸ ವಿಷಯಗಳು. ಅದಕ್ಕೆ ದೇಹ ಗಟ್ಟಿಯಾಗಿರಬೇಕು ಅಂದರೆ ಆಳ್ವಿ ಎಷ್ಟು ಸಹಕಾರಿಯಾಗುತ್ತೆ. ಅದರಿಂದ ಅಂದರೆ ದೈಹಿಕ ಸಮಸ್ಯೆಗಳು ಬಂದಾಗ ಆಬ್ವಿಯಸ್ಲಿ ಮನಸ್ಸು ಕೂಡ ಕುಗ್ಗುತ್ತೆ. ಏನಪ್ಪ ಇದು ನಮ್ಮ ದೇಹ ಹಿಂಗಾಗ್ಬಿಡುತ್ತಲ್ಲ, ನಾವು ಏನು ಹಿಂಗಿರ್ಲಿಲ್ವಲ್ಲ, ನಾವು ಮೊದಲು ನಾವು ಎಷ್ಟು ಸ್ಟ್ರಾಂಗ್ ಆಗಿದ್ವಿ, ಇದ್ಯಾಕೆ ಇಷ್ಟು ವೀಕ್ ಆಗಿದ್ವಿ ಅನ್ನುವಂಥ ಮೆಂಟಾಲಿಟಿನೂ ಬಂದ್ಬಿಡುತ್ತೆ. ಸೊ ಅದಕ್ಕೆ ಆಳ್ವಿ ಎಷ್ಟು ಸಹಕಾರಿ ಅಂತ ಹೇಳ್ತೀರಿ? ಓಕೆ ಮೇಡಮ್, ಈಗ ಗರ್ಭ ಇದೆ, ಗರ್ಭದಿಂದ ಸಣ್ಣ ಕರಳು, ಸಣ್ಣ ಕರಳಿಂದ ಮಂಗೆ ಮೇಲ್ಗಡೆ ನಿಮಗೆ ಹೊಟ್ಟೆ, ಯಕೃತ್ತು, ನಿಮಗೆಲ್ಲ ಪಿತ್ತಕೋಶ ಎಲ್ಲ ಇದ್ದಾವೆ. ಈ ಮಗುನ ಫಾರ್ಮ್ ಆಗ್ಬೇಕಾದ್ರೆ ಇದೆಲ್ಲ ಸ್ಕ್ವೀಸ್ ಆಗ್ತಾ ಹೋಗುತ್ತೆ. ನೀವು ಒಂದು ಸರಿ ಊಟ ಮಾಡೋದು 4 ಸರಿ ಆಗ್ತಾ ಬರುತ್ತೆ. ಡೆಲಿವರಿ ಆಗೋ ಟೈಮ್ ಅಷ್ಟೊತ್ತಿಗೆ 4 ಸರಿ 5 ಸರಿ ಊಟ ಮಾಡ್ತಿರ್ತೀರಿ. ಬಿಕಾಸ್ ಯು ಕ್ಯಾನಾಟ್ ಕನ್ಸ್ಯೂಮ್ ಲಾರ್ಜ್ ಕ್ವಾಂಟಿಟಿ. ತಾಯಿ ಮಗುಗೂ ಪೋಷಣೆ ಕೊಡಬೇಕು. ಸೊ ಊಟ ಮಾಡೋ ಕ್ವಾಂಟಿಟಿ ಕಡಿಮೆ ಆದಾಗ ಜಾಸ್ತಿ ಆಗ್ತಾ ಹೋಗುತ್ತೆ. ಇದೆಲ್ಲ ಕ್ಯೂಚ್ಬಿಟ್ಟಿರುತ್ತೆ. ಮಗು ಒಂದು ಜಾಗದಲ್ಲಿದೆ ಅಂದರೆ ಅಲ್ಲಿಂದ ಮಗುಗೆ ಜಾಗ ಮಾಡ್ಕೊಡಕ್ಕೆ ಎಲ್ಲ ಆರ್ಗನ್ಸ್ಗಳು ಕ್ಯೂಚ್ಬಿಟ್ಟಿರ್ತವೆ, ಹಿಂದಕ್ಕೆ ಹೋಗಿರ್ತವೆ. ಅದನ್ನು ಸರಿ ಮಾಡೋಕೆ ಅಳವಿ ಕೊಡೋದು. ನಾನು ಆಗಲೇ ಹೇಳಿದೆ, ಇಟ್ಸ್ ಆನ್ ಲ್ಯಾಕ್ಸೇಟಿವ್, ಆ್ಯಂಟಿ ಆಕ್ಸಿಡೆಂಟ್ ಇದೆ, ಅದರಲ್ಲಿ ಐರನ್, ಆ್ಯಂಟಿ ಅನಿಮಿಕ್ ಪ್ರಾಪರ್ಟೀಸ್ ಇದ್ದಾವೆ. ಇವೆಲ್ಲವು ಕ್ಯಾಲ್ಸಿಯಂ ರಿಚ್ ಇದೆ. ಅದು ಪೆಲ್ವಿಕ್ ಬೋನ್, ಇಲಿಯ ಕ್ರಸ್ಟ್ ಬೋನಿಂದ ಹಿಡ್ಕೊಂಡು, ಗರ್ಭಕೋಶದಿಂದ ಹಿಡ್ಕೊಂಡು, ಯೋನಿಯಿಂದ ಹಿಡ್ಕೊಂಡು ನಿಮ್ಮ ಹೊಟ್ಟೆ ತನಕ ಇರೋ ಅಷ್ಟು ಆರ್ಗನ್ದ ಅನಾಟಮಿ ಡಿಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಇದನ್ನು ಸರಿ ಮಾಡಬೇಕಲ್ಲ. ಸರಿ ಮಾಡೋಕ್ಕೆ ಪೋಷಣೆ ಇಂಪಾರ್ಟೆಂಟು. ಪೋಷಣೆ ರೈಟ್ ಪೋಷಣೆ ಇಂಪಾರ್ಟೆಂಟು. ನೀವು ಮತ್ತೆ ಯೂರಿಯಾ ಹಾಕಿರೋದೇನೋ ಕಸ ತಿಂತಾ ಇದ್ದೀರಿ, ಏನೋ ಅನ್ವಾಂಟೆಡ್ ಫ್ರೂಟ್ಸು, ರಾ ಸ್ಯಾಲಡ್ ತಿಂತಾ ಇದ್ದೀರಿ. ಹೆಣ್ಮಕ್ಳು ಗರ್ಭಾವಸ್ಥೆಯಲ್ಲಿದ್ದಾಗ ಏನು ಬೇಕಾದ್ರೂ ತಿನ್ನಿಸ್ತಾರೆ. ಕರ್ಚಿಕಾಯಿ, ಚಕ್ಲಿ, ಉಂಡೆ, ಜಿಲೇಬಿ ಎಲ್ಲ ತಿನ್ನಿಸ್ತಾರೆ. ಡೆಲಿವರಿ ಆದಮೇಲೆ ನನಗೆ ಗೊತ್ತಿರೋಂಗೆ ಯಾವ ಕಲ್ಚರಲ್ಲೂ ನಿಮಗೆ ಕರ್ದಿರೋ ಐಟಮ್ಸ್ ತಿನ್ನಿಸಲ್ಲ. ಯಾಕಂದರೆ ದಟ್ ಈಸ್ ದಿ ಜೆನೆಟಿಕ್ ಇಂಪ್ರಿಂಟ್. ಈ ದೇಶದಲ್ಲಿ ಭೌಗೋಳಿಕವಾಗಿ 0 ಡಿಗ್ರಿಯಿಂದ 25 ಡಿಗ್ರಿ ನಾರ್ತ್ ಸೌತ್ ಎಲ್ಲಿ ಗರ್ಭ ಸ್ಟ್ರಾಂಗ್ ಇದೆ, ಎಲ್ಲಿ ಫರ್ಟಿಲಿಟಿ ರೇಟ್ ಜಾಸ್ತಿ ಇದೆ, ಅವ್ರಿಗೊಂದು ಪ್ಯಾಟರ್ನ್ ಅಂತ ಇದೆ. ಇಂತಿಂಥ ಆಹಾರ ಇಷ್ಟಿಷ್ಟೇ ತಿನ್ನಬೇಕು ಅಂತ. ತುಂಬ ದೊಡ್ಡ ರೋಲ್ ಪ್ಲೇ ಮಾಡೋದು ಅಳವಿ. ಎಷ್ಟೋ ಜನ ಹೆಂಗೆ ಅಂದರೆ ಈಗೆಲ್ಲ ಮಾಡ್ರನ್ನಲ್ಲಿ ನನ್ನ ಮಗು ಡೆಲಿವರಿ ಕರ್ಕೊಂಡು ಹೋಗ್ತಿದ್ದೀನಿ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಿದ್ದೀನಿ ಅಂತಂದರೆ ಅಳವಿ ತಗೊಂಡೇ ಹೋಗಿರ್ತಾರೆ. ಡೆಲಿವರಿ ಆದ ತಕ್ಷಣ ಕುದಿಸಿ ಕುಡ್ಸೋದೇ ಕೆಲಸ. ಏನಕ್ಕೆ? ಅದ್ರದಷ್ಟು ಬೆನಿಫಿಟ್ಸ್ ಇದ್ದಾವೆ. ಸ್ತನಪಾನ ಮಾಡ್ಸೋಕ್ಕೆ ಉತ್ಪತ್ತಿಯಾಗ ಹಾಲಿಂದ ಹಿಡ್ಕೊಂಡು ತನ್ನ ಕರಳಿಂದ, ಗರ್ಭಕೋಶದಿಂದ, ಗರ್ಭದ ಅಪ್ಯಾರಟಸ್, ಇದು ನಮ್ಮದು ರಿಪ್ರೊಡಕ್ಟಿವ್ ಅಪ್ಯಾರಟಸ್ ಏನಿದಾವಲ್ಲ ಅವೆಲ್ಲವೂ ತನ್ನ ನಾರ್ಮಲ್ ಒರಿಜಿನಲ್ ಪೊಸಿಷನ್ನು, ಗರ್ಭ ಧರಿಸೋದಕ್ಕಿಂತ ಮುಂಚೆ ಹೆಂಗಿತ್ತು ಆ ಪೊಸಿಷನ್ ಬಂದಮೇಲೆ ಇವ್ರು ಮತ್ತೆ ಪೀರಿಯಡ್ ಶುರು ಆಗೋಕ್ಕಾಗೋದು. ಅದನ್ನೆಲ್ಲ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ಸೀಡ್ ಅಂದರೆ ಕ್ರೆಸ್ ಸೀಡ್ಸು, ನಮ್ಮ ಅಳವಿ ಬೀಜ. ಖಂಡಿತ. ಸೊ ಇಡಿಯಾಗಿ ಅಂದರೆ ಬಾಣಂತಿಯರು ಹೇಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಒಂದಷ್ಟು ಅಂದರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಬೇಕು ಅಂದಾಗ ಆ ಒಂದು ಸಮಯದಲ್ಲಿ ತೊಳಲಾಟಗಳಿದ್ದೇ ಇರುತ್ತೆ. ಆದರೆ ಖಿನ್ನತೆಗೆ ಒಳಗಾಗಬಾರ್ದು ಅಂದಾಗ ಹೇಗೆ ಬಾಣಂತಿಯರು ತಮ್ಮ ಆರೋಗ್ಯವನ್ನು, ತಮ್ಮ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.